ಎಲ್ಲೋಗ್ತಾ ಇದೆ ಇವಾಗ ಸ್ಪೀಡ್ ಆಗಿ ನಡ್ಕೊಂಡೀಗ ಭೂಮಿ ರೆಸ್ಸು ಹೋಗ್ತಾ ಇಲ್ಲ ನಾವು ದೇವಸ್ಥಾನ ಹತ್ರ. ಅದಕ್ಕೆ ನಿಮ್ಮ ಹುಡುಗಿ ನಿನ್ನನ್ನು ಬಿಟ್ಟೋಗಿದ್ದು. ಒಂದು 1 ಕಿಲೋಮೀಟ್ರು ಹಸಿಕಾಗಿ ಹೋಗ್ತಾ ಇದೀವಿ. ಎಲ್ಲರೂ ಮೊಬೈಲ್ ತಗೊಂಡು ವಿಡಿಯೋ ಮಾಡೋದೇ ಆಯ್ತಪ್ಪ, ನಮ್ಗೆ ಕಾಣಲೇ ಇಲ್ಲ. ಸೊ ಗೈಸ್, ನಾವು ಫೈನಲಿ ಈಗ ದೇವಸ್ಥಾನ ಹತ್ರ ಬಂದು ರೀಚ್ ಆದ್ವಿ. ಸೊ ಈಗ ಇಲ್ಲೆಲ್ಲ ಫುಲ್ಲು ಜನಸಾಗರ. ಹಾಗೆ ಈಗ ಜ್ಞಾನೇಂದ್ರ ಸ್ವಾಮಿಯವ್ರನ್ನ ನೋಡಾಯಿತು. ಈಗ ನಾವು ದೇವಸ್ಥಾನ ಒಳಗಡೆ ಹೋಗ್ಬೇಕಿತ್ತು, ಬಟ್ ದೇವಸ್ಥಾನ ಒಳಗಡೆ ಹೋಗಿಲ್ಲ. ಫುಲ್ ರೆಸ್ಸು, ಹೋಗ್ತಾ ಇಲ್ಲ ನಾವು ದೇವಸ್ಥಾನ ಹತ್ರ. ಸೊ ಆಮೇಲೆ ಬಂದು ದೇವಸ್ಥಾನ ವಿಸಿಟ್ ಮಾಡ್ತೀವಿ. ಸೊ ಅಲ್ಲಿವರೆಗೂ ಕಿಲರಿ ರೋಡಲ್ಲಿ ಒಂದು ಕರ್ಗ ನಡೆಯುತ್ತೆ, ಆ ಕರ್ಗ ತೋರಿಸ್ತೀನಿ ನಿಮಗೆಲ್ಲ. ಸೊ ವೈಟ್ ಆ್ಯಂಡ್ ವಾಚ್. ಸೊ ಗೈಸ್, ಇವರೇ ಜ್ಞಾನೇಂದ್ರ ಸ್ವಾಮಿಗಳು, ಈ ಕರ್ಗ ಅವರವರು ಇವರೇನೆ. ನಮ್ಮ ಚೇತುಬಾಯಿ ಏನು ಹೇಳ್ತಾರೆ ಅಂತ ನೋಡೋದ. ಫುಲ್ ಈ ಜನ ನೋಡಿ ಏನು ಹೇಳ್ತೀರಾ ಚೇತುಬಾಯಿ? ಕ್ರಿಕೆಟ್ ಸ್ಟೇಡಿಯಂಗಿಂತ ಜನ ಜಾಸ್ತಿ ಇಲ್ಲೇ ಅವರಪ್ಪ. RCB ಮ್ಯಾಚ್ ಕ್ರೇಜು ಅಂತಾರೆ, ಆದರೆ ಈ ಬೆಂಗಳೂರು ಕರ್ಗ ಇನ್ನೂ ಕ್ರೇಜು. ಬಟ್ ನೀವ್ಯಾಕೆ ಕ್ರಿಕೆಟ್ ಸ್ಟೇಡಿಯಂಗೆ ಹೋಗಿ ಮಾಡ್ದೋ? ಬನ್ನಿ, ಟಿಕೆಟ್ ಸಿಗ್ತಾನ ಬೈ. ಕರ್ಗವರವರು ಈಗ ಈ ಥರ ಸೇಮ್ ಈಗ ಹೆಂಗೆ ಹೋದ್ರು ಆ ಥರ ತಳಕ ಹೊಂಟೈತಾರೆ. ಜನ ಅವರ ಏನು ನೋಡ್ದಲ್ಲ, ಸುಮ್ಮನೆ ಅಷ್ಟೇ ಅವ್ರ ಕಥೆ ಹೋಯ್ತಾರೆ. ಸೊ ಈಗ ನಾವು ಅದೆಲ್ಲ ತಲೆ ಕೆಡ್ಸ್ಕೊಂಡೆ ಈಗ ನಾವು ಬನ್ನಿ ಇನ್ನೊಂದು ಕರ್ಗ ನೋಡಕ್ ಹೋಗುವ. ಏನು ಮಾಡ್ತೀರ ಗೊತ್ತಾ? ಇಲ್ಲಿಂದ ಅಲ್ಲಿಗೆ ಸುಮ್ಮನೆ ನಡೆಸ್ತಾ ಇದ್ರ ಕರ್ಗ ನೋಡವ ಅಂತ ಕರ್ಕೊಬಿಟ್ಟು ನನ್ನ ಕರಗಿಸ್ತಾ ಇದೀರಲ್ಲ ಗುರು. ಶಿಷ್ಯ 10 ಕಿಲೋಮೀಟರ್ ಇದೆ ಇವಾಗ. ಎಲ್ಲೋಗ್ತಾ ಇದೆ ಇವಾಗ ಸ್ಪೀಡ್ ಆಗಿ? ಅಲ್ಲ, ಎಲ್ಲೋಗ್ತಾ ಇದೆ ನಡ್ಕೊಂಡೀಗ? ಭೂಮಿ ಮೇಲೆ. ಸರಿ ಕಣ, ಎಲ್ಲೋಗ್ತಾ ಇದೆಯಾ ಅಂತ. ನಿಂಗೆ ಬೇಕದು ಹೇಳ್ಬಿಟ್ಟ. ಇಂಥ ಅಲ್ಕ ಕೆಲಸಗಳೇ ಮಾಡಿತ್ತು. ಅದಕ್ಕೆ ನಿಮ್ಮ ಹುಡುಗಿ ನಿನ್ನನ್ನು ಬಿಟ್ಟೋಗಿದ್ದು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಹುಡುಗಿನೇ ಬಿಟ್ಟೋಕೆ. ಬನ್ನಿ ಬೈ, ನೋಡಿಲ್ವಾ ನಿಮ್ನ? A few moments later. ಈ ಕಡೆ ಚೂಡು ದೋಸೆ ಕ್ಯೂ ನೋಡಿದ್ರೆ 1 ಕಿಲೋಮೀಟರ್. ಒಂದು ದೋಸೆಗೆ 1 ಕಿಲೋಮೀಟ್ರು. ಬಟ್ ನಾವು VIP ನಮಗೆ ದೋಸೆ ಬರುತ್ತೆ. ಯಾಕೆ ಹೇಳಿ? ಯಾಕೆಂದ್ರೆ ನಮಗೆ ಫುಲ್ ಇನ್ಫ್ಲೂಯೆನ್ಸಲ್ಲಿ ನಮಗೆ ಇದು ದೋಸೆ ಬರುತ್ತೆ. 3 ಜನಕ್ಕೆ 3 ದೋಸೆ. ಡಿಫ್ರೆಂಟ್ ಕಡೆಯಿಂದ, ಹುಡುಗಿರ ಕಡೆಯಿಂದ ದೋಸೆ ಬರುತ್ತೆ. ಯಾಕೆಂದರೆ ನಮ್ಮ ಸಬ್ಸ್ಕ್ರೈಬರ್ಸು, ಫಾಲೋವರ್ಸು, ನಮ್ಮ ಚೇತುಬಾಯಿ ಫಾಲೋವರ್ಸು ಎಲ್ಲ ಇಲ್ಲಿರುತ್ತೆ. ಅವ್ರು ನಮ್ಮ ಫಾಲೋ ಮಾಡ್ತವ್ರೆ. ಸೊ ಅವರೇ ಇವಾಗ ನಮಗೆ ದೋಸೆ, ಇಡ್ಲಿ ಎಲ್ಲ ತಂದ್ಕೊಡ್ತಾರೆ. ಬನ್ನಿ ತಿನ್ನುವ. ನಮ್ಮ ಶಶಾಂಕು, ನಮ್ಮ ಚೇತುಬಾಯಿ 20-25 ನಿಮಿಷ ಲೈನಲ್ಲಿ ನಿಂತು ದೋಸೆ ತಂದಿದ್ದಾರೆ ನನಗೋಸ್ಕರ. ಸೊ ಇಲ್ಲ ಸಾರಿ, ಇವನು ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಥ್ಯಾಂಕ್ ಯು ಕಾರ್ತಿಕ್. ಇವಾಗ ನಾವು ಕಿಲಾಡಿ ರೋಡ್ ನಾವೀಗ ಕಿಲಾಡಿ ರೋಡ್ ಕರ್ಗ, ಹಸಿ ಕರ್ಗ ಹೋಗ್ತಾ ಇದೀವಿ ನಾವು, ನಮ್ಮ ಫ್ರೆಂಡ್ಸು. ಸೊ ಗೈಸ್, ನಾವಿವಾಗ ಕಿಲಾಡಿ ರೋಡಲ್ಲಿರೋ ಕರ್ಗ ನೋಡೋಕೆ ಬಂದಿದ್ದೀವಿ. ಅದು ಎಲ್ಲಿ ಅಂತಂದರೆ, ನಾವಿವಾಗ ಪ್ರೆಸೆಂಟಾಗಿ ಹಣಮ್ಮ ದೇವಸ್ಥಾನ ರೋಡ್ ಹತ್ರ ಇದ್ದೀವಿ. ಸೊ ಎಲ್ಲರೂ ಕೆಳಗಡೆ ಕೂತ್ಕೊಂಡು ಕರ್ಗ ನೋಡಿದ್ರೆ, ನಾವು ಫುಲ್ ಗೇಟ್ ಮೇಲೆ ಕೂತ್ಕೊಂಡು ಕರ್ಗ ನೋಡ್ತಾ ಇದ್ದೀವಿ. ನೋಡಿ, ನಿಮ್ಮ ಶಿಷ್ಯಂದ್ರೆಲ್ಲ ಕೆಳಗಡೆ ಕೂತ್ಕೊಂಡು ನಾವು ನಿಮ್ಮ ಅಭಿಮಾನಿ ಅಣ್ಣ. ಸೊ ಸುಮಾರು ಕರ್ಗ ನೋಡಿದ್ದೀನಿ. ಯಾವುದೋ ಹೊಸ ಕರ್ಗ ಅಂತೆ, ಹಸಿ ಕರ್ಗ ಅಂತೆ, ಬಸ್ಸಲ್ಲಿ ನೋಡ್ತಾ ಇದ್ದೀನಿ. ನೋಡೋದ ಹಿಂಗಿರುತ್ತೆ ಅಂತ ಎಕ್ಸ್ಪೀರಿಯನ್ಸು. ನಾನು ಸುಮಾರು ಕಡೆ ಕರ್ಗ ನೋಡಿದ್ದೀನಿ. ಯಾವುದು ಹಸಿ ಕರ್ಗ ಅನ್ನೋದು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ತುಂಬ ಪವರ್ಫುಲ್ ಅಂತ ಕೇಳ್ಬಿಟ್ಟಿದ್ದೀನಿ. ನೋಡೋಣ ಹೆಂಗಿರುತ್ತೆ ಅಂತ. ಅಂಟಿ
ಹೌ ಎಕ್ಸೈಟೆಡ್ ಆರ್ ಯು ಚೇತನ್ ಟು ಸಿ ದಿಸ್ ಕರ್ಗ? ಸೊ ಎಕ್ಸೈಟೆಡ್ ಮ್ಯಾನ್. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸು ಹೆಂಗೆ? ಇದು ಫಸ್ಟ್ ಟೈಮ್, ಇಲ್ಲಿ ಫಸ್ಟ್ ಟೈಮ್. ಹಾಂ, ಅದನ್ನೇ ಹೇಳಿದ್ದು. ಅದೇ ಎಕ್ಸ್ಪೀರಿಯನ್ಸ್ ಆದಮೇಲೆ ಜನಗಳು ದರ್ಗಾ ನೋಡಕ್ಕೆ ಬರ್ತಾರ ಅಥವಾ ವಿಡಿಯೋ ಮಾಡಕ್ಕೆ ಬರ್ತಾರ ಅಂತ ಗೊತ್ತಾಗ್ತಿಲ್ಲ ನನಗೆ. ಇಲ್ಲಿರೋ ಪಕ್ಕದಲ್ಲಿ ಕೂತಿರೋ ಬ್ಲಾಗರ್ ಒಬ್ಬ ವಿಡಿಯೋ ಮಾಡೋಕೆ ಕೂತವನೇ ದರ್ಗಾ ನೋಡು ಅಂತಂದ್ರೆ ನಾನು ನೋಡ್ತಾ ಇದ್ದೀನಿ ಬ್ರೋ. ಸೊ ಗಾಯ್ಸ್, ನೀವು ಇವಾಗ ನೋಡೋರಲ್ಲ, ಇದೇ ಕಿಲ್ಲರ್ ಲೋಡ್ ಕರ್ಗ. ಸೊ ಹೇಗಿತ್ತು ಹೆಂಗಿತ್ತು ಅಂತ ನಮ್ಮ ಚೇತು ಬೈನ ಕೇಳೋದ. ಹೆಂಗಿತ್ತು ಬೈ? ಫುಲ್ ಪೀಸ್. ಜೋರಾಗಿ ಮಾತಾಡಿ. ಫುಲ್ ಪೀಸ್. ಹೆಂಗೆ ಫಸ್ಟ್ ಟೈಮ್ ನೋಡಿದ್ರಲ್ಲ, ಹೆಂಗೆ ಅನಿಸ್ತು ಇದು? ಎಲ್ಲರೂ ಮೊಬೈಲ್ ತಗೊಂಡು ವಿಡಿಯೋ ಮಾಡೋದೇ ಆಯ್ತಪ್ಪ, ನಮ್ಗೆ ಕಾಣಲೇ ಇಲ್ಲ. ಹಾಂ, ಬರೀ ಮೊಬೈಲ್ಗಳೇ ಕಾಣ್ತೈತೆ. ಅವ್ರು ನೋಡೋಣ ಅಂದರೆ ಮೊಬೈಲ್ಗಳ್ನ ಹಿಂಗೆ ಅಡ್ಡಕ್ಕೆ ಬಿಡುತ್ತಾರೆ. ಜೊತೆ ಇವನು ಅಷ್ಟೇ, ಇವ್ನು ಮಾಡೋದೇನಿಲ್ಲ, ಇವ್ನು ನೋಡೋದಿರುತ್ತೆ ಬೇರೆಯವರು ನೋಡಲಿ ಅನ್ನೋ ಕಾರಣಕ್ಕೋಸ್ಕರ ಮಾಡ್ತಾರೆ. ಬಟ್ ಇಲ್ಲಿ ನೋಡೋದು ಬಂದಮೇಲೆ ನಾವು ಡೈರೆಕ್ಟಾಗಿ ಮಾಡೋದಾದ್ರೆ ಎಲ್ಲ ಬರೀ ವಿಡಿಯೋ ಮಾಡ್ಕೊಂಡೇ ಕೂತಿರ್ತಾರೆ. ಏನು ಮಾಡುವ? ನಮ್ಮ ಶಶಾಂಕು 2ನೇ ವರ್ಷ ನೋಡ್ತಾ ಇರೋದು ಇದು. ಹೆಂಗೆ ಅನಿಸ್ತು ಮುಂಚೆ? ಸೊ ಬನ್ನಿ ಈಗ ಇವಾಗ ಹೂವಿನ ಕರ್ಗ ನೋಡಕ್ಕೆ ಹೋಗೋದ. ಸೊ ಬಾಯ್ ಬಾಯ್, ಸಿಗ್ತೀನಿ ಅಲ್ಲಿ ಹೂವಿನ ಕರ್ಗ ಸ್ಪಾಟಲ್ಲಿ. ಬಾಯ್ ಬಾಯ್. A few inches later. ಸೊ ಗಾಯ್ಸ್, ಇವಾಗ ನಾವು ಕರ್ಗ ನೋಡೋಕ್ಕೆ ಬಾಲ್ಕನಿಗೆ ಹೋಗ್ತಾ ಇದ್ದೀವಿ. ಬಾಲ್ಕನಿ ಸೀಟು. ಸೊ ಬನ್ನಿ ಹೋಗುವ. ಸೊ ಗಾಯ್ಸ್, ಇವಾಗ ಆಗಲೇ ಟೈಮು 2:30 ಆಗಿದೆ. ಸೊ ಇನ್ನೇನು ಬೆಂಗಳೂರು ಕರ್ಗ ಹೇಗೇನು ನಾವಿರೋ ಲೊಕೇಶನ್ಗೆ ಬರುತ್ತೆ. ಸೊ ಬನ್ನಿ ಈಗ ಅದು ಬರೋವರೆಗೂ ವೆಯ್ಟ್ ಮಾಡೋಣ. $3:28 a.m. ಯಾರೇ ಅಕ್ಕ ಬೆಂಗಳೂರು ಕಾಯೋಳು, ಅಮ್ಮನಿಗೆ ಅಮ್ಮ ಅಣ್ಣಮ್ಮ, ಯಾರೋ ತಮ್ಮ ಕರ್ಗಾನ್ ಮೆಚ್ಚೋಳು, ಮಲ್ಲಿಗೆಯ ಮುಡಿಯೋ ಅಣ್ಣಮ್ಮ. ಬರುತ್ತೀನೆಂದರೆ ಇಲ್ಲಿಗೆ ಬರೋ ತನಕ ಮೌನಿ, ಕೊಡುತ್ತೀನೆಂದರೆ ಹರಕೆ ಕೊಡೋ ತನಕ ಕೋಟಿ. ಆಡಿದ ಮಾತನ್ನು ನೀಡಿರೋ ಭಕ್ತರ ಇವಳಿಗೆ ಇಷ್ಟ ಇಷ್ಟ. ಸೊ ಗೈಸ್, ಇವಾಗ ನೀವು ನೋಡಿದ್ರಲ್ಲ, ಇದೇ ಬೆಂಗಳೂರು ಕರ್ಗ. ಸೊ ನಾವು ತುಂಬ ಹತ್ರದಿಂದ ನೋಡಿ ಕಣ್ತುಂಬ್ಕೊಂಡು ಫುಲ್ಲು ಭಾವುಕರಾದ್ರಿ. ನಾವು ಪ್ರತಿ ವರ್ಷ ಬರ್ತೀವಿ. ಸೊ ನಮ್ಮ ಚೇತನ್ ಅವರು ಫಸ್ಟ್ ಟೈಮ್ ಬಂದಿರೋದ್ರಿಂದ ಹೇಗಿದೆ ಎಕ್ಸ್ಪೀರಿಯನ್ಸು ಚೇತನ್ ಅವರು? ರಿಯಲ್ ಗೂಸ್ಬಂಪ್ ಮೂಮೆಂಟ್. ಆ್ಯಕ್ಚುಲಿ ರಿಯಲ್ ಗೂಸ್ಬಂಪ್ ಮೂಮೆಂಟ್ ಅಂದ್ರೆ ಇದು. ಓಕೆ, ನಮ್ಮ ಶಶಾಂಕ್ 2ನೇ ಬಾರಿ ಬಂದಿರೋ ಶಶಾಂಕ್ ಅವರಿಗೆ ಹೂನೇ ಕೊಡಲಿಲ್ಲ ನೀನು. ಎಸ್, ಹೂನೇ ಕೊಟ್ಟಿಲ್ವಂತೆ. ಮೋಶಟ್ ಸಾರಿ, ಫೋನ್ ಕೊಟ್ಟೆ, ಹೂ ಕೊಟ್ಟಿದ್ದ. ಬಟ್ ಕೊಡಲಿಲ್ಲ. ಬಟ್ ನೀವೆಲ್ಲ ತಗೋಬೇಕು, ಕೇಳಿ ಇಸ್ಕೋಬೇಕು. ಅವೆಲ್ಲ ತಲೆ ಕೆಡಿ. ಅಲ್ಲಿ ನೋಡತ್ತಿದ್ದೆ ಫುಲ್ ಕಾನ್ಸಂಟ್ರೇಷನ್ ಅದ್ರ ಮೇಲೆ ಇತ್ತು. ತಲೆ ಕೆಡ್ಸೋದ್ರ ಮೇಲೆ ಕಾನ್ಸಂಟ್ರೇಷನ್ ಇರಲಿಲ್ಲ. ದೇವ್ರ ನೋಡಕ್ ಹೋಗಿ ವಿಡಿಯೋನೇ ಮಾಡಿರ. ತಲೆ ಕೆಡ್ಸ್ಕೊಬೇಡಿ, ನಿಮ್ಗೆಲ್ಲ ಹತ್ರದಿಂದ ದೇವ್ರು ತೋರಿಸಿ ಮತ್ತೆ ಹೂವು ಹಾಕ್ಸ್ತೀವಿ. ಓಕೆನಾ? ದೇವ್ರ ಮೇಲೆ ಹೂವು ಹಾಕಿ ತುಂಬ ಸಖತ್ತಾಗಿತ್ತು ರವಿ. ಸೊ ಗೈಸ್, ನಾವು ಅವಾಗಲೇ ದೇವ್ರ ದರ್ಶನ ಮಾಡಿಲ್ಲ ಒಳಗಡೆ ಹೋಗಿ. ಸೊ ಈಗ ನಾವು ಮತ್ತೆ ಹೋಗಿ ದೇವ್ರ ದರ್ಶನ ಮಾಡ್ತಾ ಇದ್ದೀವಿ. ದೇವ್ರ ದರ್ಶನ ಮಾಡುವ. ಯಾರಿಗೆ ಬೇಕು ಚಪ್ಪಲಿ ನೋಡಿ, ಎಷ್ಟೆಷ್ಟು ಚಪ್ಪಲಿ ಇದೆ ನೋಡಿ. ಚಪ್ಪಲಿ ಎಲ್ಲೆಲ್ಲೂ ಚಪ್ಪಲಿ. ಈಗ ಇದನ್ನೆಲ್ಲ ಹಾಕೊಂಡೋಗಿ ಮೈಸೂರಲ್ಲಿ ಒಂದು ಚಪ್ಪಲಿ ಅಂಗಡಿ ಹೋಗಿ ನೋಡಿ, ಎಲ್ಲ ಕಡೆ ಚಪ್ಪಲಿ. ಕಾಡು ಮಲ್ಲೇಶನೇ ಒಮ್ಮೆ ತಾಯ ಬೇಡಿದ, ಬಿಲ್ವ
ಬಿಲ್ವಪತ್ರೆಯ ಮರವ ಬೆಳೆಸು ಎಂದು ಬಯಸಿದ. ಕರೆಸಿದಳು ಕೆಂಪೇಗೌಡರ ಇಲ್ಲಿಗೆ. ಮರದ ಜೊತೆ ನಗರವನ್ನು ಕಟ್ಟಿಸಿದಳು ಮೆಲ್ಲಗೆ. ಪೂಜೆ ಬಿಟ್ಟ 20 minutes later. ಸೊ ಗೈಸ್ ಫೈನಲಿ ನಾವು ಧರ್ಮರಾಯ ದೇವಸ್ಥಾನದಲ್ಲಿ ದೇವರ ದರ್ಶನ ಕಂಪ್ಲೀಟ್ ಮಾಡಿದ್ದೀವಿ. ಸೊ ಇಲ್ಲಿಂದ ನಾವು ರೈಲ್ವೆ ಸ್ಟೇಷನ್ ನೋ ರೈಲ್ವೆ ಸ್ಟೇಷನ್ ಇನ್ನೂ ಮಜಾ ಮಾಡೋದಿದೆ. ಇನ್ನೂ ಶಾಪಿಂಗ್ ಮಾಡೋದಿದೆ. ಇನ್ನೂ ಬೇರೆ ಕಡೆ ಹೋಗ್ತೀನಿ. ಹತ್ರದಿಂದ ಕರ್ಗ ತೋರಿಸ್ತೀನಿ. ಸೀರೆ ಉಡಿಸಿ ಬಳೆಯ ತೊಡಿಸಿ ತಾಳಿ ಕಟ್ಟಿಸಿ. ಹೆಣ್ಣು ಇಲ್ಲದೆ ಧರ್ಮ ಇಲ್ಲ ಎಂದು ಬೋಧಿಸಿ. ಧರ್ಮನಿಗೆ ತಲೆಗೆ ಏಳು ಬಡಿಕೆ ಕೂರಿಸಿ. ಕೈಗೆ ಕತ್ತಿ ಕೊಟ್ಟು ಕರಗ ಶಕ್ತಿ ತೋರಿಸಿ. ಸೊ ಗೈಸ್ ಇವಾಗ ಕರ್ಗ ಎಲ್ಲ ನೋಡ್ಕೊಂಡ್ಬಂದು ಎರಡೆರಡು ಕಡೆ ಮೂರು ಕಡೆ ದೇವ್ರ ನೋಡ್ಕೊಂಡು ಈಗ 3ಕ್ಕೆ ಮುಕ್ತಾಯ ಮಾಡಿ ಈಗ ನಾವು ಮೈಸೂರು ಕಡೆಗೆ ಹೊರಡೋಕ್ಕೆ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಟ್ರೈನ್ ಹತ್ತಿ ಈಗ ಒಳ್ಳೆ ಸೀಟ್ ನೋಡ್ಕೊಂಡು ಮಲ್ಕೊಬಿಡೋದು ಮೈಸೂರು ಗಂಟ. ಒಳ್ಳೆ ನಿದ್ದೆ ಬರ್ತಾಯಿದೆ. ಕಾಫಿ ಕುಡಿದಿದ್ದೀವಿ ಬಟ್ ಆದರೂ ಒಳ್ಳೆ ನಿದ್ದೆ ಬರ್ತಾಯಿದೆ. ಮಲ್ಕೊಂಡು ಮೈಸೂರಲ್ಲಿದ್ದು ಮನೆಗೆ ಹೋಗಿ ಫುಲ್ ನಿದ್ದೆ ಮಾಡೋದು. ಅರ್ಧಂಬರ್ಧ ನಿದ್ದೆ ಆಗಿರುತ್ತೆ. ಸೊ ಫುಲ್ ನಿದ್ದೆ ಮಾಡೋದು. ಏನಿದೆಪ್ಪ ಚೇತನ್? ಏನಿಲ್ಲಪ್ಪ, ಹೋಗಿ ಮಲ್ಕೊಳ್ಳೋದು ಅಷ್ಟೇ. 3 ಸಲ ದೇವ್ರು ನೋಡಿದೆ. ಏನನ್ನಿಸ್ತು? ಗೂಸ್ಪನ್ ಮೂಮೆಂಟ್ ಹೇಳೋದು ನಾನು ಆಗಿದ್ದೆ. ಗೂಸ್ ಪಂಪ್ ಅಂತೆ. ಗೂಸ್ ಪಂಪ್ ನಿಮಗೆ. ಸೊ ಗೈಸ್ ಇವಾಗ ಮೈಸೂರಿಗೆ ಹೋಗೋಕ್ಕೆ ಟ್ರೈನಲ್ಲಿ ಕೂತ್ಕೊಂಡಿದ್ವಿ. ಸೊ ಈಗೆಲ್ಲ ಬಾಯ್ಸ್ ಎಲ್ಲ ಮಲ್ಕತ್ತವ್ರೆ ಮೇಲೆ. ಫುಲ್ ಟಯರ್ಡ್ ಆಗಿಬಿಟ್ಟು ನಿದ್ದೆ ಮಾಡೋಕ್ಕೆ ಹೋಯ್ತವ್ರೆ. ಸೊ ನಾನು ಹೋಯ್ತಿದ್ದೀನಿ. ಇನ್ನೇನಿದ್ರು ಮೈಸೂರಲ್ಲಿ ಸಿಗ್ತೀನಿ. 3 hours later. ಸೊ ಗೈಸ್ ಇವಾಗ ನಾವು ಫೈನಲ್ ಆಗಿ ಬೆಂಗಳೂರಿಂದ ಮೈಸೂರಿಗೆ ರೀಚ್ ಆಗಾಯಿತು. ಕಣ್ಣೆಲ್ಲ ಫುಲ್ಲು ಕಣ್ಣು ಮುಚ್ಚಿ ನಿದ್ದೆಗಣ್ಣಲ್ಲೇ ಇದ್ದೀನಿ. ಒಳ್ಳೆ ನಿದ್ದೆ ಮಾಡಿದೆ 3 ಅವರು. ಅವ್ನು ಎಷ್ಟು ಲೇಟಾಗಿ ಬಂದ ಅಷ್ಟು ಒಳ್ಳೆ ನಿದ್ದೆ ಮಾಡಿದೆ ನಾನು. ಸೊ ಬನ್ನಿ ಈಗ ಹೋಯ್ತಾ ತಿಂಡಿ ತಿನ್ಕ ಹೋಗುವ. ಸೊ ಗೈಸ್ ಇವಾಗ ನಮ್ಮ ಚೇತು ಅವರ ಸ್ಪಾನ್ಸರ್ಶಿಪ್ಪಲ್ಲಿ ತಿಂಡಿ ಕೊಡ್ತಾ ಇದೆ. ಅವ್ರ ಸ್ಪಾನ್ಸರ್ಶಿಪ್ಪಲ್ಲೇ ನಾವು ಇವತ್ತೆಲ್ಲ ಊಟ ಮಾಡ್ತಾ ಇರೋದು, ಸ್ನ್ಯಾಕ್ಸ್ ತಿಂತಾ ಇರೋದು. ಶಶಾಂಕ್ ಅವರು ಇಡ್ಲಿ ತಿಂತವ್ರೆ, ಚೇತು ಅವರು ಬೋಂಡ ತಿಂತವ್ರೆ, ನಾವು ಬಾತ್ ತಿಂತೇವೆ. ಸೊ ಬನ್ನಿ ಈಗ ತಿಂದು ಮನೆಗೆ ಹೋಗುವ. ಅವ್ರವ್ರ ಮನೆಗೆ ಬಿಟ್ಬಿಟ್ಟು ನಾವು ನಮ್ಮ ಮನೆಗೆ ಹೋಗೋಣ. ಏನಂತೀರಾ? ಅಷ್ಟೇ. 2 ದಿವಸದಿಂದ ನಿನ್ನೆ ನೈಟಿಂದ ಇವತ್ತವರೆಗೂ ಎಲ್ಲ ಕಡೆ ಸ್ಪಾನ್ಸರ್ ಮಾಡಿದ ನಮ್ಮ ಚೇತನ್ ಅವ್ರಿಗೆ ನಮ್ಮ ಕಡೆಯಿಂದ ಸೆಂಡ್ ಆಫ್ ಗಿಫ್ಟು, ರಿಟರ್ನ್ ಗಿಫ್ಟು ತಗೊಳ್ಳಿ ಬೈ. ಕ್ಲಾಪ್ಸ್ ಹೊಡಿರಿ, ಸುಮ್ಮನೆ ಕೂತಿರಲ್ಲ ನೋಡಿ. ನಮ್ಮ ಇವಾಗ ಶಶಾಂಕ್ ಅವ್ರನ್ನ ಅವ್ರ ಮನೆ ಹತ್ರ ಬಿಟ್ಬಿಟ್ಟು ನಾವು ಇವಾಗ ಹೋಗ್ತಾ ಇದ್ದೀವಿ. ಬಾಯ್ ಬಾಯ್. ಸೊ ಇವ್ರನ್ನ ಇನ್ನೊಂದು ದಿವಸ ಯಾವಾಗಲಾರು ನೆಕ್ಸ್ಟ್ ಲಾಗಲ್ಲಿ ಮೀಟ್ ಮಾಡಿಸ್ತೀನಿ. ಸೊ ಅಲ್ಲಿವರೆಗೂ ಅವ್ರನ್ನ ಮಿಸ್ ಮಾಡ್ಕೊತಾ ಇದ್ದೀನಿ. ಸೊ ಬಾಯ್. ಸೊ ಗೈಸ್ ಇವಾಗ ನಮ್ಮ ಸ್ಪಾನ್ಸರ್ಶಿಪ್ ಚೇತನ್ ಅವ್ರನ್ನ ಮನೆಗೆ ಬಿಡೋಕ್ಕೆ ಬಂದಿದ್ವಿ. ಅವ್ರನ್ನ ಮನೆಗೆ ಬಿಟ್ಟು ಅವ್ರನ್ನೂ ಅಷ್ಟೇ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ. ಅಲ್ಲಿವರೆಗೂ ಅವ್ರನ್ನ ಮಿಸ್ ಮಾಡ್ಕೊಂಡು ಲವ್ ಮಾಡ್ತಾಯಿರಿ. ಸೊ ಗೈಸ್ ಎಲ್ಲರೂ ಅವ್ರವ್ರ ಮನೆಗೆ ಬಿಟ್ಟು ಬಂದಾಯಿತು. ಸೊ ಈಗ ನಾನು ನಮ್ಮ ಮನೆಗೆ ರೀಚ್ ಆದೆ. ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡೋ ಟೈಮ್ ಆಯಿತು. ಸೊ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ನೋಡಿ ಅದು ಮಾತ್ರ ಮರಿಬೇಡಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.